ನಾವು ರೆಂಟ್ ರೂಮಲ್ಲಿ ಅಲ್ಲೇ ಇದ್ದು ಸ್ವಲ್ಪ ದೊಡ್ಡದಾಗುವಾಗ ಇಲ್ಲಿ ಅಮ್ಮ ಈ ಜಾಗ ತಗೊಂಡ್ರು. ಈ ಜಾಗ ಉಂಟಲ್ಲ, ಈ ಜಾಗ ತಗೊಂಡ್ರು ಮೀನ್ಸ್ ಮೊದಲಿನ ಸೋಕೇಸ್ ಆಯ್ತಾ ಇದು. ಇವಾಗೆಲ್ಲ ನಾವು ಕನ್ನಡಿ ಎಲ್ಲ ಇಟ್ಟು ಮಾಡ್ತೇವಲ್ಲ, ಆ ಸೋಕೇಸ್ ಇದು. ಇದರಲ್ಲಿ ಎಂತಿತ್ತು ಗೊತ್ತಾ ಸೋಕೇಸಲ್ಲಿ? ಇಲ್ಲಿ ಒಂದು ಟೇಪ್ ಇತ್ತು, ಟಿ ವಿ ಎಲ್ಲ ಇರಲಿಲ್ಲ ನೋಡಿ. ಇಲ್ಲಿ ಅಮ್ಮ ಅಡಿಗೆ ಮಾಡ್ತಿದ್ದದ್ದು. ಇದನ್ನೊಂದು ಲಾಸ್ಟ್ ಒಂದು ಮೆಮೊರಿ. ನಾವು ನನ್ನ ಓಲ್ಡ್ ಮಡೆಯ ಹೋಮ್ ಟೂರ್ ಅಂದರೆ ನೆನಪಿಗೆ. ಇನ್ನೂ ಇದನ್ನು ತೆಗೆದ್ರೆ ನಾಳೆಯಿಂದ ನೋಡಲಿಕ್ಕಿಲ್ಲ, ಯಾರಿಗೂ ಇಲ್ಲ. ಅದನ್ನೊಂದು ವಿಡಿಯೋ ಮಾಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಬೆಳಗಾಗಿ 10:10:30 ಆಗ್ತಾ ಬಂತು. ನಮ್ಮ ಕಸ ಎಲ್ಲ ಒತ್ತಿಸಿ ಕೂಡ ಆಯಿತು, ಸ್ವಲ್ಪ ಕೆಲಸ ಕೂಡ ಆಯಿತು. ಎಂತ ಗೊತ್ತಾ, ನಮ್ಮ ಜಾತ್ರೆ ನಿಯರ್ ಬರ್ತಾ ಉಂಟು. ಒಂದು 2 days. ಮತ್ತು ನಮ್ಮ ಮನೆಯಲ್ಲಿ ಫುಲ್ ನೆಂಟರು, ಆಂಟಿ ಅವರು ಇವರಂತ. ಪ್ರತಿ ವರ್ಷ ವ್ಲಾಗ್ ನೋಡುವವರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 years ಆಯಿತು ಗೈಸ್. ನನ್ನ ಜೊತೆ 3 yearsಯಿಂದ ಯಾರೆಲ್ಲ ಜಾಯಿಂಟ್ ಆಗಿದ್ದೀರಾ ಅಂತ ಗೊತ್ತಿಲ್ಲ ನನಗೆ, ನೋಡ್ತಾ ಇದ್ದೀರಾ ಅಂತೇಳಿ. ಆದರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆಲ್ಲ, ಆವಾಗ ಅಷ್ಟು ವ್ಯೂಸ್ ಬರ್ತಿರಲಿಲ್ಲ. ಒಂದು ಫಸ್ಟ್ ವೀಡಿಯೋ ಹಾಕುವಾಗ ಒಂದು 30 ಜನ 40 ಜನ, ಯಾರಿಗೂ ಶೇರ್ ಮಾಡದೆ ಅಷ್ಟು ವ್ಯೂಸ್ ಬರ್ತಿತ್ತು. ಆಮೇಲೆ ಸ್ವಲ್ಪ ಒಂದು ವಾರ 500, ಮತ್ತು 1 ಮಂತಲ್ಲಿ 1K, ಆಮೇಲೆ 2 months 3 months 4 months 6 months ಕಳೆದಿದೆ ನನಗೆ ಮಾನಿಟೈಸ್ ಆಗಲಿಕ್ಕೆ. ಯಾಕಂದರೆ ನನ್ನನ್ನು ಯಾರು ಗೊತ್ತಿರೋರಿಲ್ಲ, ನಾನೇ ಬಂದದಲ್ಲ, ಬ್ಯಾಕ್ಗ್ರೌಂಡ್ ಸಪೋರ್ಟಿಂದ ಅಲ್ಲ. ಒಂದು 5000 ಚಿಲ್ಲರೆ ಸಬ್ಸ್ಕ್ರೈಬರ್ ಆಗಿದ್ದರು. ಆಮೇಲೆ ಒಂದು 1 year ತನಕ ಬಂದಿದ್ದರು. ಆಮೇಲೆ ಸ್ವಲ್ಪ ಎಲ್ಲರಿಗಿನ ಪರಿಚಯ ಆಗ್ತಾ ಬಂತು. ಆಮೇಲೆ ಆವತ್ತಿನಿಂದ ನನಗೊಂದು 7000 8000 ವ್ಯೂಸ್ ಉಂಟಲ್ಲ, ಒಂದು 8000 ಜನ ನನ್ನನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅಂದರೆ ಒಂದು 2-3 yearsಯಿಂದ. ಅದೊಂದು ಕನ್ಫರ್ಮ್. ನಾನು ಕಂಟೆಂಟ್ ಹಾಕಲಿ, ನಾನು ಕಂಟೆಂಟ್ ಹಾಕದಿರಲಿ, ಏನೇ ಒಂದು ನನ್ನ ಹತ್ರ ಎಂಥ ಒಂದು ವಿಡಿಯೋ ಹಾಕ್ತೀನಿ, ಅದನ್ನೊಂದು ಪ್ರೀತಿಯಿಂದ ನೋಡಿ ಹೋಗ್ತಾರೆ. ಒಂದು 8000 ಜನ ಕಮೆಂಟ್ ಹಾಕೋರು ಹಾಕ್ತಾರೆ, ಲೈಕ್ ಮಾಡೋರು ಮಾಡ್ತಾರೆ, ಮಾಡದೇ ಇದ್ದರೂ ತುಂಬ ಜನ ನೋಡಿ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಮ ಯೂಟ್ಯೂಬಿನ ಆ್ಯನಿವರ್ಸರಿ ಈಗಲ್ಲ, 26 ಜನವರಿಗೆ ನಾನು ಮೊದಲ ಟೈಮ್ ಒಂದು ಮೊಬೈಲ್ ಹಿಡಿದು ವಾಯ್ಸ್ ಓವರ್ ಕೊಟ್ಟು ಮಾಡಿದಂಥ ವ್ಲಾಗು. ಹಾಗೆ Q&A ಮಾಡಬೇಕಂತ ಉಂಟು, ಅದು ಇವತ್ತೇ ಮಾಡೋದು ಅಂತ ಇದ್ದೇನೆ ನಾನು ಸಾಯಂಕಾಲ. ಹಾಗೆ ಅಂದರೆ ಇದರಲ್ಲಿ ಹೇಳ್ತೇನೆ ನಾನು ಕೆಲವರಿಗೆಲ್ಲ ಮೊನ್ನೆನೇ ಹೇಳಿದ್ದೀನಿ. ಆದರೂ ಸ್ಲ್ಯಾಪು ಸೋರ್ತದೆ. ಓಕೆ, ಮತ್ತು ಇದು ನೋಡ್ತಾ ಇರ್ಬೋದು, ಇದು ನಾವು ನಿನ್ನೆ ನೈಟ್ ಕೊಟ್ಟದಾಯ್ತಾ. ನಾನು ಬ್ಲಾಗ್ ಮಾಡಲೇ ಇಲ್ಲ. ಎಂತ ಗೊತ್ತಾ, ನಮ್ಮ ಹತ್ರ ಬ್ಲ್ಯಾಕ್ ಪೇಂಟ್ ಇರಲಿಲ್ಲ. ಮಾವ ನಂದು ಅವರ ಮನೆಗೆ ಪೇಂಟ್ ಆಗ್ತಾ ಉಂಟು, ಹಾಗೆ ಅವರ ಕೆಂಪು ಕೊಟ್ಟಿದ್ರು ನಮಗೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದು ನಿನ್ನೆ. ಆದರೆ ಮತ್ತೆ ರಾತ್ರಿ ಇಲ್ಲಿಗೆ ಕೊಟ್ಟು ಮಲಗಿತ್ತು. ನಿಜವಾಗಿ ಇಲ್ಲಿ ಬ್ಲ್ಯಾಕ್ ಕೊಟ್ಟರೆ ಚಂದ್ರ, ಪರವಾಗಿಲ್ಲ. ನಮ್ಮ ಒಂದು ಇದನ್ನು ಎಂತ ಹೇಳೋದು, ಜಾತ್ರೆಗೆ ಸಾಕು ಇದು, ಆಮೇಲೆ ಸರಿ ಮಾಡಿಸು, ಇದು ಸಾಕು ಸದ್ಯಕ್ಕೆ. ಬ್ಲ್ಯಾಕ್ ಕೊಟ್ಟರೆ ಇನ್ನೂ ಕೂಡ ಚೆಂದ ಕಾಣ್ತಿತ್ತು, ಪರವಾಗಿಲ್ಲ. ಇದು ಒಂದು ತಿಂಗಳಲ್ಲಿ ಹೋಗ್ತದೆ, ಆಮೇಲೆ ನಾವು ಬ್ಲ್ಯಾಕ್ ಕೊಡುವ. ಈಗ ಒಂದು ವಿಷಯ ಹೇಳಲಿಕ್ಕಿತ್ತು ಗೈಸ್, ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತೇನೆ. ಏನಂತ ಹೇಳಿದರೆ, ಈಗ ನಾನು ನಮ್ಮ ವ್ಲಾಗ್ ಇವಾಗ ತುಳು ಪ್ಲಸ್ ಕನ್ನಡ ಬರ್ತಾ ಉಂಟು ಮಿಕ್ಸ್. ಅಂದರೆ ಈಗ ಒಂದು ದಿನ ತುಳು ಒಂದು ದಿನ ಕನ್ನಡ ಅಂತ ಬರ್ತಾ ಇಲ್ಲ, ಒಂದೇ ಚಾನಲಲ್ಲಿ ನಾನು. ಅಂದರೆ ನನಗೆ ಉಂಟಲ್ಲ, ಗೊತ್ತುಂಟಾ, ನಾನು ಬ್ಲಾಗ್ ಮಾಡುವುದೇ ನಾನು ಫೇಮಿಗೋಸ್ಕರ ಅಲ್ಲ, ನಾನು ಮಾಡೋದು ಹಣಕ್ಕೋಸ್ಕರ, ಯೂಟ್ಯೂಬ್ ಮನಿಗೋಸ್ಕರ. ಎಲ್ಲರೂ ಓಪನ್ ಆಗಿ ಹೇಳೋದಿಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ. ನನಗೆ ಕಷ್ಟ ಉಂಟು, ಅದಕ್ಕೆ ನನ್ನ ಒಂದು ವ್ಲಾಗು, ನನ್ನ ಡೈಲಿ ಲೈಫ್ ಸ್ಟೈಲ್ ತೋರಿಸೋದು, ನನಗೆ ಅದರಿಂದ ಪೇಮೆಂಟ್ ಬರ್ತದೆ, ನನಗೆ ಅದು ಸಹಾಯ ಆಗ್ತದೆ. ಅದಕ್ಕೋಸ್ಕರ ಡೈಲಿ ವ್ಲಾಗ್, ನನ್ನ ವ್ಲಾಗಲ್ಲಿ ಎಂತ ಉಂಟು ಅಂಥದ್ದನ್ನು ಹಾಕ್ತೇನೆ. ಅದು ಕೂಡ ಕಂಟೆಂಟ್ ಅಂತ ಮಾಡೋದಿಲ್ಲ, ಡೈಲಿ ಲೈಫಲ್ಲಿ ಎಂತ ಉಂಟು ಅದನ್ನು ಹಾಕ್ತಿದ್ದೇನೆ. ಆದರೆ ಕೆಲವೊಂದು ಮೊನ್ನೆ ಕಮೆಂಟ್ ಇತ್ತು, ಅದಕ್ಕೋಸ್ಕರ ನಾನು ಹೇಳೋದು. ಇದನ್ನು ರಿಪೀಟ್ ಹೇಳೋದಿಲ್ಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ನನಗೆ ಕಷ್ಟ ಉಂಟು ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಮತ್ತು ನಾನು ತುಂಬ ಚಂದ ಒಂದು ಅಂತ ಹೇಳೋದು, ಲೈಫಲ್ಲಿ ಒಳ್ಳೆಯದು ಉಂಟು ಅಂತೇಳಿ ಮಾಡಿದ್ದಲ್ಲ. ಅಂದರೆ ಫೇಮ್ ಬೇಕು ಅಂಥದ್ದೆಂಥದ್ದೊಂದು ಮಾಡಿದ್ದು ಕೂಡ ಅಲ್ಲ. ಹಾಗೆ ಈ ನನ್ನ ಎಂತ ಉಂಟು ಅದನ್ನು ಹಾಕ್ತಾಯಿದ್ದೇನೆ. ಮತ್ತು ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಒಳಗು ಫೇಮ್ ಬೇಕಂತೇಳಿ ಇವಾಗ ಅಂತ ಹೇಳೋದು ಕನ್ನಡಕ್ಕೆ ಹೋಗ್ತದಲ್ಲ ಅಂತೇಳಿ. ಹಾಗಂತಲ್ಲ, ಕನ್ನಡ ತುಂಬ ಜನಕ್ಕೆ ಅರ್ಥ ಆಗ್ತದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 years ಆಯಿತು ಗೈಸ್, ಆದರೆ ನಾನು ಮೇಲೆ ಕೆಳಗೆ ಹೋಗ್ತಾ ಇಲ್ಲ. ಅಂದರೆ ಅದರಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೇನೆ. ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಇಲ್ಲ. ವ್ಯೂಸ್ ಜಾಸ್ತಿ ಬಂದರೆ ನಮ್ಗೆ ಇನ್ಕಮ್ ಜಾಸ್ತಿ ಬರೋದು, ಹೌದಲ್ವಾ? ಎಲ್ಲರಿಗೂ ಗೊತ್ತಿರೋದು ವಿಷಯ. ಅದಕ್ಕೆ ಕನ್ನಡ ಆದರೆ ತುಂಬ ಜನರಿಗೆ ಗೊತ್ತುಂಟು. ಆ ಒಂದು ವಿಷಯಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ, ಎಲ್ಲರಿಗೆ ಅರ್ಥ ಆಗಲಿ, ನಮ್ಮ ಬ್ಲಾಗ್ ರೀಚ್ ಆಗಲಿ. ಇದರಿಂದ ನಾನು ಬ್ಲಾಗ್ ಈಗ ಕನ್ನಡದಲ್ಲಿ ಮಾಡ್ತಾ ಇರೋದು. ಪ್ಲಸ್
ನನ್ನ ಮನೆಯವರು ನನ್ನೊಟ್ಟಿಗೆ ಒಟ್ಟಿಗೆ ಸಿಗುವವರು ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲಿ ಎಲ್ಲ ನಾನು ತುಳುವೇ ಮಾತಾಡೋದು. ನಾನೇನು ಬ್ಲಾಗಿಗೋಸ್ಕರ ಕನ್ನಡ ಮಾತಾಡೋದಿಲ್ಲ. ನಾನು ನಿಮ್ಮ ಹತ್ರ ಕ್ಯಾಮರಾ ಫೇಸ್ ಟು ಕ್ಯಾಮರಾ ಮಾತಾಡ್ತೇನಲ್ಲ, ಆವಾಗ ಕನ್ನಡ ಮಾತಾಡ್ತೇನೆ. ಮತ್ತು ಎಲ್ಲರ ಹತ್ರ ನನಗೆ ಸಿಗುವವರು, ನನ್ನ ಜೊತೆ ಇರುವವರು, ಅವರು ಎಂತ ನ್ಯಾಚುರಲ್ ಆಗಿ ತುಳುವಲ್ಲಿ ಮಾತಾಡ್ತಾರೆ ಅದೇ ಮಾತಾಡ್ತಾರೆ. ನಾನು ಕೂಡ ಅವರ ಹತ್ರ ಅದೇ ಮಾತಾಡೋದು, ನೀವು ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಬ್ಲಾಗ್ ಮೊನ್ನೆಯಿಂದ ಕನ್ನಡ ಪ್ಲಸ್ ತುಳುವಲ್ಲಿ ಬರ್ತಾ ಉಂಟು, ತುಳು ಆ್ಯಂಡ್ ಕನ್ನಡ ಮಿಕ್ಸ್. ಅರ್ಥ ಆಯ್ತಾ ಗೈಸ್? ಅದಷ್ಟೇ. ಕೆಲವರಿಗೆಲ್ಲ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಎಂತ ಬಂದು ಬರೀತಾರೆ, ಅವರಿಗೋಸ್ಕರ ನಾನು ಹೇಳೋದು. ಮತ್ತು ಇನ್ನೂ ಕೂಡ ಬರೀತಾರೆ, ಆದರೆ ಬರೀಲಿ, ಏನಾಗೋದಿಲ್ಲ. ಮತ್ತು ಹೇಟರ್ಸ್ ಇದ್ರೇ ನಾವು ಮೇಲೆ ಹೋಗೋದು ಯಾವತ್ತಿದ್ರು. ಅಷ್ಟೇ. ಜೆನ್ಯೂನ್ ಆಗಿ ನಾನು ಆನ್ಸರೇ ಹೇಳಿದೆ ನಾನು, ಮತ್ತೇನಿಲ್ಲ. ಎಲ್ಲ ಯೂಟ್ಯೂಬರ್ಸ್ ಮಾಡೋದು ವ್ಯೂಸ್ಗೋಸ್ಕರನೇ. ಮತ್ತು ಅಲ್ಲಿ ಖಾಲಿ ವೀಡಿಯೋ ಮಾಡಿ ಹಾಕಲಿಕ್ಕೆ ಅವರಿಗೇನು ಹುಚ್ಚುಂಟಾ ತಲೆಯಲ್ಲಿ? ಹೀಗೆ ಆಗಿದಾ ಮತಿ ಪ್ರಮಾಣ? ಹಾಗೆ ನನಗೆ ಅದು ಮೊದಲು ಸ್ಟಾರ್ಟ್ ಮಾಡಿದ್ದು ನಾನು ಕನ್ನಡದಲ್ಲಿ, ನನ್ನ ವಾಯ್ಸ್ ಓವರ್ ವೀಡಿಯೋ ನೋಡ್ತಾ ಇರ್ಬೋದು ನಾನು ಕನ್ನಡದಲ್ಲಿ. ಆಮೇಲೆ ಏನಾಯಿತು ಗೊತ್ತಾ, ನನಗೆ ಮನೆಯಲ್ಲೆಲ್ಲ ತುಳು ಮಾತಾಡೋದು, ನಾನು ಯಾಕೆ ಸುಮ್ಮನೆ ಅಂತೇಳಿ ತುಳುವೇ ಸ್ಟಾರ್ಟ್ ಮಾಡಿದ್ದೆ. ತುಳುವೇ ನನಗೆ ಪರ್ಫೆಕ್ಟ್ ಆಗಿತ್ತು. ಆಮೇಲೆ ಸ್ವಲ್ಪ ಆಗ ನನ್ನ ಮನಸ್ಸಲ್ಲಾಯಿತು ಕನ್ನಡ ಮಾತ್ರ ರೀಚ್ ಆಗ್ಬೋದು ಅಂತೇಳಿ ಕನ್ನಡ ಸಪ್ರೇಟ್ ಚಾನಲ್ ಮಾಡಿದೆ. ಅದು ಇನ್ನು ಎರಡೆರಡರಲ್ಲಿ ವ್ಲಾಗ್ ಮಾಡುವಾಗ ನನಗೆ ಸಾಕಾಗಿ ಹೋಗ್ತಾಯಿತ್ತು ಗೈಸ್. ಅದಕ್ಕೊಂದು ಇದಕ್ಕೊಂದು ಅಂತೇಳಿ ಇದು ರಗ್ಗಾಳೆ ಇಲ್ಲ. ಒಂದರಲ್ಲಿ ಎಲ್ಲ ಕಂಟೆಂಟ್ ಮಾಡಿ ಬಿಡ್ಬೋದು, ಭಾಷೆ ಎರಡು ಮಿಕ್ಸ್ ಆಗಿ ಮಾತಾಡು, ಅದಕ್ಕೊಮ್ಮೆ. ಅದಕ್ಕೆ ನಾನು ಅದನ್ನು ಹಾರರ್ ಸ್ಟೋರಿಯೇ ಮಾಡಿದ್ದು. ಯಾಕಂದರೆ ಹಾರರ್ ಸ್ಟೋರಿಗೆ ತುಂಬ ಜನ ಒಂದು ಫ್ಯಾನ್ಸ್ ಇದ್ದರು ನಂದು. ಅದಕ್ಕೋಸ್ಕರ ಯಾರಿಗೆ ಒಳ್ಳೆ ಗೊತ್ತಿಲ್ಲ, ಆ ಒಂದು ಹಾರರ್ ಸ್ಟೋರಿ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಸ್ಟೋರಿ ವಿತ್ ಡಾಲಿ ಅಂತ ಹುಡುಕಿ ಸಿಗ್ತದೆ. ಅದರಲ್ಲಿ ಹಾರರ್ ಸ್ಟೋರಿ ಒಂದು 3 ಅಪ್ಲೋಡ್ ಮಾಡಿದ್ದೇನೆ, ನೋಡ್ಬೋದು. ಕ್ಲಿಯರ್ ಆಯ್ತಲ್ಲ? ಇನ್ನೊಂದು ಕ್ವೆಶನ್ Q&Aಯಲ್ಲಿ ಅದನ್ನೊಂದು ಹೇಳಬೇಕು ಮೆನ್ಷನ್ ಮಾಡಿ, ಕೆಲವರಿಗೆಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ. ಸರಿ, ಹಾಂಡ ಬರ್ತಾರಾ? ಮತ್ತೆ ಹೇಳಿದೆ, ಈಗ ಜಾತ್ರೆಯಾಗಿ ಕೂಡ ನಾವು ಅಂಗಳ ಸಗಣಿ ಗುಡಿಸ್ತೇ ಇಲ್ಲ. ಯಾಕಂತ ಅಂತ ಹೇಳಿದರೆ ರೀಸನ್ ನಾನು ಹೇಳಿಬಿಡ್ತೇನೆ. ಯಾಕಂದರೆ ನನಗೆ ನಾಳೆ ಬೆಳಗ್ಗೆ ಅದನ್ನು ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ ಕೆಲಸ, ಅದಕ್ಕೆ ಹೇಳ್ತೇನೆ ಇವತ್ತಿಗೆ. ಏನಂತ ಹೇಳಿದರೆ, ಇದು ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತಲೇ ಮುಂಚೆನೇ ಒಂದು ಡ್ರೀಮ್ ಗೈಸ್. ಅದನ್ನು ಮಾಡಬೇಕಂತ ತುಂಬ ಕಮೆಂಟ್ ಕೂಡ ಇತ್ತು ನಿಮ್ಮದೆಲ್ಲ. ಆದರೂ ಅಷ್ಟು ನನ್ನ ಹತ್ರ ತಾಕತ್ತಿರಲಿಲ್ಲ ಈಗ ಅದನ್ನೆಲ್ಲ ಮಾಡಬೇಕಂತೇಳಿ. ಮತ್ತು ಸ್ವಲ್ಪ ಹಣ ಜೋಡಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೆ. ಯಾಕಂದರೆ ಮನೆ ನೋಡಬೇಕು, ಅದು ಎಲ್ಲರಿಗೂ ಗೊತ್ತು ನಿಮಗೆ, ಅದನ್ನು ನಾನು ಹೇಳೋದಿಲ್ಲ. ಹಾಗೆ ಈಗ ಅದನ್ನೊಂದು ಮಾಡುವ ಕೆಲಸ. ಅದು ಏನೆಂದರೆ, ನಮ್ಮ ಹಳೆ ಮನೆ ಡೆಮೊಲಿಷ್ ಮಾಡೋದು. ಹಾಗೆ ಇವತ್ತೊಂದು ನಾನು ಹಳೆ ಮನೆದು ಹೋಮ್ ಟೂರ್ ಲಾಸ್ಟ್ ವೀಡಿಯೋ ಒಂದು ಮಾಡಿಬಿಡುವ. ಮತ್ತು ಲೈಫಲ್ಲಿ ಇದನ್ನು ನೋಡಲಿಕ್ಕಿಲ್ಲ, ಅದಕ್ಕೋಸ್ಕರ ಏನು ಉಳಿದಿದೆ ಅದನ್ನು ಬನ್ನಿ ಗೈಸ್. ನನಗೆ ರಪ್ಪ ನೆನಪಾಯಿತು, ಇದು ನಾನು ಸಣ್ಣದ್ರಿಂದ ಬೆಳೆದ ಮನೆಗೆ. ಇದು ಅಂದರೆ ನಾನು ಪಾಪು ಇದ್ದಲ್ಲ, ಪಾಪುಗಿಂತ ಸ್ವಲ್ಪ ದೊಡ್ಡದಾದಮೇಲೆ, ಪಾಪು ಇರುವಾಗ ಇಲ್ಲಿ ಅಲ್ಲ, ನಾನು ಹುಟ್ಟಿದ್ದೆಲ್ಲ ಬೇರೆ ಕಡೆ, ಅಂದರೆ ಇಲ್ಲಿಂದಲ್ಲಿ ಸ್ವಲ್ಪ ದೂರ ಮ್ಯಾಂಗ್ಳೂರೇ, ಆದರೆ ಹುಟ್ಟಿದ್ದೆಲ್ಲ ಅಲ್ಲಿ ಹುಟ್ಟಿ ಬೆಳೆದು ಸ್ವಲ್ಪ ದೊಡ್ಡದಾದ್ಮೇಲೆ ಬಾಡಿಗೆಯಲ್ಲಿದ್ವಿ ನಾವು, ರೆಂಟ್ ರೂಮಲ್ಲಿ, ಅಲ್ಲಿ ಇದ್ದು ಸ್ವಲ್ಪ ದೊಡ್ಡದಾಗುವಾಗ ಇಲ್ಲಿ ಅಮ್ಮ ಈ ಜಾಗ ತೊಗೊಂಡ್ರು. ಈ ಜಾಗ ಉಂಟಲ್ಲ, ಈ ಜಾಗ ತೊಗೊಂಡ್ರು ಅಮ್ಮ. ಈ ಜಾಗ ತೊಗೊಂಡ್ಬಿಟ್ಟು ಇದು ಮಣ್ಣಿನ ಮನೆಗೆ, ಮಣ್ಣಿನ ಮನೆ ಇದು. ಈ ಮಣ್ಣಿನ ಮನೆ ಅಮ್ಮ ಮತ್ತು ಅಪ್ಪ ಅವಾಗ ಬರಲಿಲ್ಲ ಅಂತೆ, ಸ್ವಲ್ಪ ಸಿಟ್ಟಿರ್ತದಲ್ಲ, ಹುಡುಗಿ ಮನೆ ಜಾಗ ತೊಗೊಂಡ್ರೆ ನಾನು ಬರೋದಿಲ್ಲ ಅಂತೇಳಿ ಮಾವನವರು ಎಲ್ಲ ಸೇರಿ ಮಣ್ಣೆಲ್ಲ ಮಿಕ್ಸ್ ಮಾಡಿ ಕಟ್ಟಿರುವಂಥ ಮನೆ. 1ನೇ ಕ್ಲಾಸಿಂದ ನಾನು ಇಲ್ಲೇ ಇದ್ದೇನೆ, ಅದು ಹೇಳ್ಬೋದು ನಿಮಗೆ ನಾನು. ಹಾಗೆ ಈ ಮನೆಯ ಹೋಮ್ ಟೂರ್ ಇವತ್ತು ನಾವು ಮಾಡುವ. ಇದೆಂತ ಗೊತ್ತಾಗ, ಇದನ್ನು ತುಂಬ ಸಲ ಹೇಳಿದ್ದೇನೆ, ಆದರೆ ಇವತ್ತೊಂದು ನಾನು ಕ್ಲಿಯರ್ ಆಗಿ ಹೇಳಿಬಿಡ್ತೇನೆ. ಎಂತಂದರೆ, ಈ ಮನೆಯದು ಇಲ್ಲಿ ಚಾವಡಿ ಇತ್ತು, ಅದನ್ನು ನಾವು ಡೆಮೊಲಿಷ್ ಮಾಡಿದ್ದೇವೆ. ಇಲ್ಲಿ ಇಷ್ಟು ಭಾಗ ಐತಲ್ಲ, ಇದು ಹಾಲ್. ಇದು ಹಾಲಲ್ಲಿ ಮೊದಲಿನ ಸೋಕೇಸ್ ನೋಡಿ ಗೈಸ್, ಮೊದಲಿನ ಸೋಕೇಸ್ ಆಯಿತಾ ಇದು. ಇವಾಗೆಲ್ಲ ನಾವು ಕನ್ನಡಿ ಎಲ್ಲ ಇಟ್ಟು ಮಾಡ್ತೇವಲ್ಲ, ಆ ಸೋಕೇಸ್ ಇದು. ಇದರಲ್ಲಿ ಎಂತಿತ್ತು ಗೊತ್ತಾ ಸೋಕೇಸಲ್ಲಿ? ಇಲ್ಲಿ ಒಂದು ಟೇಪ್ ಇತ್ತು. ಟಿ ವಿ ಎಲ್ಲ ಇರಲಿಲ್ಲ ಮನೆಯಲ್ಲಿ, ನಾನು ಸಣ್ಣದಿರುವಾಗ ಟೇಪ್, ಒಂದು ಇಷ್ಟು ದೊಡ್ಡದೊಂದು ಟೇಪು ಅಷ್ಟೇ. ಮತ್ತು ಇಲ್ಲಿ ಎಂತಾದರೂ ಚಿಕ್ಕ ಟಿಕ್ ಮೊಬೈಲ್ ಅಂಥದ್ದೆಲ್ಲ ಇಡ್ತಾಯಿದ್ರು. ಇದೆಲ್ಲರ ಮನೆಯಲ್ಲಿ ಇತ್ತು ಆ ಟೈಮಲ್ಲಿ. ಮತ್ತು ಇದು ಸಿಂಪಲ್ ಒಂದು ಗೋಡೆ, ಪಿಂಕ್ ಕಲರ್ ಪೇಂಟ್. ಇದು ಇಲ್ಲೇ ಕೂತ್ಕೊಂಡು ಜಾಸ್ತಿ ನಾನು ಓದ್ತಾ ಇದ್ದದೆಲ್ಲ. ಹಾಗೆ ಇದೇ ನೆಲ ನೋಡಿ, ಇಂಥ ನೆಲ ಕಾವಿದು. ಮತ್ತು ಈಗ ಈ ರೂಮ್ ಇದೇ ಹಾಲ್ ಇಲ್ಲಿವರೆಗೆ. ಇದರ ನಂತರ ಏನಿತ್ತು ಅಂತ ಹೇಳಿದರೆ, ಒಂದು ರೂಮ್ ಇತ್ತು ಸಣ್ಣದು, ಇಷ್ಟೇ, ದೊಡ್ಡದೇನಿಲ್ಲ. ಈ ಮನೆಯಷ್ಟು ಸ್ವಲ್ಪ ದೊಡ್ಡ ರೂಮ್ ಇತ್ತು ಅಲ್ಲಿವರೆಗೆ, ಆ ಲಾಸ್ಟ್ ಕಾರ್ನರ್ ಉಂಟಲ್ಲ ಅಲ್ಲಿವರೆಗೆ ಒಂದು ರೂಮ್ ಇತ್ತು. ಇಲ್ಲಿ ಬಂದು ಈಗ ಇಲ್ಲಿ ಒಂದು ಡೋರ್ ಇತ್ತು, ಸರಿಯಾ? ನಾವು ಇಲ್ಲಿಂದ ರಿಟರ್ನ್ ಬಂದು ಇದು ರೂಮು. ಇಲ್ಲಿ ಗೋಡೆಯಲ್ಲಿ ದೇವರ ಫೋಟೋ ಇತ್ತು, ಯಾಕಂದರೆ ಇದು ನಮ್ಮ ಪೂರ್ವ
ಇಲ್ಲೇ ನಮ್ಮ ದೇವರ ಫೋಟೋ ಎಲ್ಲ ಇದ್ದದ್ದು. ಈಗ ಒಳಗಡೆ ಕೂಡ ನಾವು ಪೂರ್ವದ ಸೈಡೇ ಕೈ ಮುಗಿದ್ವು ಆ ಕಡೆ ನೋಡಿ, ಇಲ್ಲಿ ಕೂಡ ಹಾಗೆ ಇದ್ದದ್ದು. ಇಲ್ಲಿ ಫೋಟೋ ಎಲ್ಲ ಇಟ್ಟಿದ್ವಿ, ಮತ್ತು ಸಣ್ಣದೊಂದು ಸ್ಟ್ಯಾಂಡ್ ಇತ್ತು ಅಷ್ಟೇ. ಮತ್ತು ಇಲ್ಲೆಲ್ಲ ಎಂತ ಇರಲಿಲ್ಲ, ಈ ನೆಲದಲ್ಲಿ ಎಂತ ಇರಲಿಲ್ಲ. ಒಂದು ಬಟ್ಟೆ ಅಂತ ಹಾಕ್ಲಿಕ್ಕೆ ಅಮ್ಮ ಒಂದು ಇದು ಕಟ್ಟಿದ್ರು, ಎಂತ ಹಗ್ಗ, ಅಷ್ಟೇ ಇದ್ದದ್ದು ಗೈಸ್. ನೋಡಿ ಅಂತೆ ಮೊದಲಿನ ವಯರಿಂಗ್ ನೋಡಿ ಗೈಸ್. ಈಗೆಲ್ಲ ನಾವು ಹೊರಗಡೆ ಮಾಡಿಸ್ತೇವಲ್ಲ, ಇದು ಮೊದಲಿದ್ದು. ಕಾಣ್ಬೋದು ನಿಮಗೆ, ಮಣ್ಣು ಕಾಣ್ತದೆ, ಮಣ್ಣಿನ ಮನೆ ಇದು. ಎಂತ ಆಗಲಿಲ್ಲ ಆಯಿತಾ, ಈ ಗೋಡೆ ಸಮೇತ ಬಿದ್ದು ಹೋಗ್ಬೋದು ನೋಡಿ, ಅದು ಎಂತ ಆಗಲಿಲ್ಲ. ಈಗ ನಾವು ಒಳಗೆ ಹೋಗುವ, ಇದು ಎಂಟ್ರೆನ್ಸ್ ಇದೆ ಅಂತ ಗೊತ್ತಾ. ಈಗ ನಾವು ಇದಂತ ಮಾಡ್ತೇವಲ್ಲ ಆರ್ಸಿ ಅಂತ, ಆಗಿನ ಕಾಲದ ಆರ್ಸಿ ನೋಡಿ ಗೈಸ್, ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಈಗ ನಾವು ಮನೆಯ ಒಳಗಡೆ ಹೋಗುವ, ಅಂದರೆ ಆಯ್ತಲ್ಲ, ರೂಮ್ ಮಧ್ಯೆ ದೇವರ ಕೋಣೆ ನೋಡಿ. ನೆಕ್ಸ್ಟ್ ಇದ್ದದ್ದು ಕಿಚನ್, ಅದು ಬಿದ್ದು ಹೋಗಲಿಲ್ಲ. ಬನ್ನಿ, ಇದು ನಮ್ಮ ಮನೆಯ ಇಲ್ಲಿಂದ ಬಂದರೆ ಇದು ಕಿಚನ್ ಗೈಸ್. ಅಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ದಳು, ದೊಡ್ಡ ಇತ್ತು ಕಿಚನ್ ಮಾತ್ರ ನೋಡಿ. ಈಗ ಕೂಡ ಈಗ ಹೋಗಲಿಕ್ಕೆ ಭಯ ಆಗ್ತದೆ ನನಗೆ, ಹಾವು ಗೀವು ಎಂತಾದ್ರು ಇದ್ದರೆ ಅಂತೇಳಿ. ಅಂದರೆ ನೋಡಿ, ಇಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ದಳು. ಇದನ್ನೊಂದು ಲಾಸ್ಟ್ ಒಂದು ಮೆಮೊರಿ ನಾವು ನೋಡ್ಕೊಳ್ಳೋದು. ನಾನು ಇಲ್ಲಿಯೇ ಕೂತ್ಕೊಂಡು ತಿಂತಾ ಇದ್ದೆ. ಅಲ್ಲಿ ಒಂದು ಇದಿತ್ತು, ಟ್ಯಾಂಕಿ, ಅಂದರೆ ಟ್ಯಾಪ್ ಇಲ್ಲ, ಖಾಲಿ ನೀರು ಹಾಕಿ ಪಾತ್ರೆ ತೊಳಿಲಿಕ್ಕೆ ಅಂತ ಅಲ್ಲಿ ಒಂದು ಟ್ಯಾಂಕ್ ಇತ್ತು. ಅದರದಾಗ ಅದು ಬೇಸ್ಮೆಂಟ್ ಥರ ಕಾಣೋದು, ಅದು ಹೋಗಿದೆ ಗೈಸ್. ಆಮೇಲೆ ಇಲ್ಲಿ ಒಂದಿತ್ತು ರ್ಯಾಕ್, ಅಡಿಗೆ ಮನೆದು ರ್ಯಾಕ್. ಆಯಿತು, ನಾಳೆ ಎಲ್ಲ ಹೋಗ್ತದೆ ಇದು. ಹೀಗೆ ಇಲ್ಲಿ ಕೂಡ ಕೂತ್ಕೊಳ್ತಿದ್ದೆ ಅಷ್ಟಾಯ್ತಲ್ಲ. ಇದು ಅಡುಗೆ ಕೋಣೆ. ಆಮೇಲೆ ಇಲ್ಲಿ ಇದು ಡೋರ್, ಇನ್ನೊಂದು ಇಲ್ಲಿ ಒಂದು ನಮ್ಮ ಬಾತ್ರೂಮ್. ಮೊದಲು ಬಾತ್ರೂಮ್ ಇಲ್ಲಿತ್ತು, ಮತ್ತೆ ನಾವು ಕಲ್ಲಿನ ಗೋಡೆ ಕಟ್ಟಿ ಇಲ್ಲಿ ಮಾಡಿದ್ವಿ ಬಾತ್ರೂಮ್ ಎಲ್ಲ. ಅದು ಮತ್ತೆ ಹೋಯಿತು, ತೆಗೆದ್ವಿ. ಇದು ಕುರುಬಾಗಿಲ ಅಂತ ಹೇಳ್ತೇವಲ್ಲ, ಅದಿದು ಮಣ್ಣು ನೋಡ್ಬೋದು ಗೈಸ್, ಮಣ್ಣು. ಹಂಚಿತು ಮನೆ ಆಯಿತಾ, ಹಂಚಿತು. ಹಿಂದುಗಡೆ ಶೀಟ್ ಹಾಕಿದ್ವಿ. ಇದು ರೂಮ್ ಆಗಿತ್ತು ಗೈಸ್, ಸಣ್ಣ ರೂಮ್. ಇದು ನೀವು ರೋಡ್ ಸೈಡೆಲ್ಲ ನೋಡ್ತೀರಲ್ಲ, ಆ ಕಡೆಯಿಂದ ಬರುವಾಗ ಅದೇ ಅದು. ಮತ್ತೆ ಉಂಟಲ್ಲ, ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಇದು ಆವಾಗ ನಾವು ಇದನ್ನು ಅರ್ಧ ತೆಗೆದು ಇದರಲ್ಲೇ ನಾವು ಸಾಧಾರಣ ಒಂದು 5 ವರ್ಷನೇ ಏನೋ ಇದರಲ್ಲೇ ಇದ್ವಿ ಗೊತ್ತಾ. ಇದರಲ್ಲಿ ಮಳೆ ಬರುವಾಗೆಲ್ಲ ನಾವು ಅದರ ಅಡಿಯಲ್ಲಿ ಮಲಗಿದ್ದು ಕೂಡ ಉಂಟು ಮಾರಿ. ಎಂತ ಹಾವೆಲ್ಲ ಬರ್ತಾಯಿತ್ತು ಬೇಯಿಸಿದ್ರಲ್ಲಿ, ಒಳ್ಳೆ ಹಾವು. ಅದು ಕೂಡ ನಾಗರ ಹಾವು ಅಂತ ಹೇಳ್ತೇವಲ್ಲ, ಅದೆಲ್ಲ ಒಳಗಡೆ ಅಲ್ಲಿಂದೆಲ್ಲ ಬರ್ತಾಯಿತ್ತು. ಭಾರಿ ಕಷ್ಟಪಟ್ಟಿದ್ದೇವೆ. ಮತ್ತು ಹೇಗೂ ಕಷ್ಟಪಟ್ಟು ಮಾವನ ಹೆಲ್ಪಿಂದ ಅಷ್ಟು ಲೋನೆಲ್ಲ ತೆಗೆದಿದ್ದೇನೆ. ಆದರೂ ಮನೆ ಆಗಲಿಕ್ಕೆ ನಸಿಬೇಕು. ಭಾರಿ ಕಷ್ಟದಲ್ಲಿ ಒಂದು ಮನೆ ಕಟ್ಟಿ ಅದು ಕಂಪ್ಲೀಟ್ ಇನ್ನೂ ಕೂಡ ಆಗಲಿಲ್ಲ. ಆದರೂ ಇಷ್ಟು ಮಾಡಿ ಕೂತ್ಕೊಂಡಿದ್ದೇವೆ. ಇದು ಒಂದು ನನ್ನ ಓಲ್ಡ್ ಮನೆಯ ಹೋಮ್ ಟೂರ್, ಅಂದರೆ ನೆನಪಿಗೆ. ಇನ್ನೂ ಇದನ್ನು ತೆಗೆದ್ರೆ ನಾಳೆಯಿಂದ ನೋಡಲಿಕ್ಕಿಲ್ಲ, ಯಾರಿಗೂ ಇಲ್ಲ. ಅದನ್ನೊಂದು ವೀಡಿಯೋ ಮಾಡಿ ಬಿಡುವ ಅಂತ. ಹಾಗೆ ಬಾತ್ರೂಮ್ ಇದೆ ಏನಾದರೂ ಅಂತ ತೋರಿಸ್ತೇನೆ ನಿಮಗೆ ನಾನು. ಎಂತ ಇಲ್ಲ ಗೈಸ್ ನೋಡಿ, ಎಲ್ಲ ಹೋಗಿದೆ, ಬಿತ್ತೋಗಿದೆ, ಎಂತೆಲ್ಲ. ನಮಗೆ ಮೊದಲು ಅಂಗಳ ತುಂಬ ಇತ್ತು, ಅಂದರೆ ಇದೆಲ್ಲ ಅಂಗಳ ಆಗಿತ್ತು ನಮ್ಮದು, ತುಳಸಿ ಕಟ್ಟೆಯಲ್ಲಿ ಆಗಿ ಅಂಗಳೆಲ್ಲ ತುಂಬ ಇತ್ತು. ಈಗ ಅದು ಇನ್ನೊಂದು ರೂಮ್ ಅಂತ ಹೇಳಿದಲ್ಲ, ಇದು ಆ ಕಡೆಯಿಂದ ಬಂದರೆ ಇದು ಇನ್ನೊಂದು ರೂಮ್. ಮೊದಲು ಬಿದ್ದದ್ದೇ ಇದ್ರ ಗೋಡೆ. ಅದು ಒಳ್ಳೆಯದು ಕೂಡ ಅಲ್ಲ ಆಯಿತಾ. ಹಳೆ ಮನೆ ಹೀಗೆ ಬಾಗಿಲಲ್ಲಿದ್ದರೆ ಒಳ್ಳೆಯದು ಕೂಡ ಅಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ನಮಗೆ ತೆಗಿಸ್ಲಿಕ್ಕೆ ಟೈಮೇ ಬರಲಿಲ್ಲ. ಹಾಗೆ ನಾಳೆ ಇದನ್ನೊಂದು ಬೀಳಿಸುವ ಸಮಯ. ಇಲ್ಲಿ ಎಲ್ಲ ಬಿದ್ದಿದೆಯಲ್ಲ, ಇಲ್ಲಿ ಈ ಅಡಿಗೆ ಮನೆಯ ಪಕ್ಕ ಒಂದು ಸಣ್ಣ ವಿಂಡೋ ಇತ್ತು, ಅದಕ್ಕೋಸ್ಕರ ಇದೆಲ್ಲ ಬಿದ್ದಿದೆ ನೋಡಿ. ಮಣ್ಣೆ ನೋಡಿ, ಮಣ್ಣು. ಮೊದಲಿನ ಕಾಲದಲ್ಲಿ ಎಲ್ಲರದು ಮಣ್ಣಿನ ಮನೆ ಇತ್ತು. ಅಮ್ಮ ಹೇಳ್ತಾ ಇದ್ರು, ಮಣ್ಣಿನ ಮನೆ ಅಂತ ಕಟ್ತಾ ಇದ್ದಾರೆ, ಮಣ್ಣೆಲ್ಲ ಇಟ್ಟು. ಮತ್ತು ಅದು ಬಿದಿರು ಬರ್ತದಲ್ಲ, ಅದರ ಮಾಡಿ ಅಡ್ಡ ಎಲ್ಲ ಮಾಡಿ ಮಾಡೋದಲ್ಲ ಬಿದಿರು. ಅಮ್ಮ ಲಾಸ್ಟ್ ತೂಪರ್ನ ತೂಲೆ ಇಲ್ಲಿ ಯಾನ ಈಗ ಲಾಸ್ಟ್ ಒಂದು ವೀಡಿಯೋ ಅಂತ ಬರ್ತೀನಿ ನನ್ನ ತೊಯ್ಯರ ಇಚ್ಚಾತಾ. ಹಾಂ, ಈರು ಬಾಳದು ಬದುಕನ ಇಲ್ಲತ್ತ. ಆದರೆ ಆ ಮನೆಯಲ್ಲಿ ಕೆಟ್ಟ ಮೆಮೊರಿಯೇ ಇರುವುದು, ಒಳ್ಳೆ ಮೆಮೊರಿ ಎಂತ ಇಲ್ಲ. ಆದರೂ ಒಂದು ಹಾಗೆ. ನಾನು ಹುಟ್ಟಿದ್ದೆಲ್ಲ ಬಾಡಿಗೆಯಲ್ಲಿ, ರೆಂಟಲ್ಲಿ ಹುಟ್ಟಿದ್ದು.
ರೆಂಟಲ್ಲಿ ಹುಟ್ಟಿ ಅಲ್ಲೇ ಸ್ವಲ್ಪ ದೊಡ್ಡದಾದ್ಮೇಲೆ ಇಲ್ಲಿಗೆ ಬಂದದ್ದು ಅಮ್ಮ ಜಾಗ ತೆಗೆದು ಇಲ್ಲಿಗೆ ಬಂದದ್ದು. ಮತ್ತೆ ಅಪ್ಪ ಬಂದರು, ಇದೆಲ್ಲ ಸ್ವಲ್ಪ ಸ್ವಲ್ಪ ಆಗುವಾಗ ಮತ್ತೆ ಬಂದ್ರಂತೆ. ಹಾಗೆ ಮತ್ತೆ ಇದು ಕಟ್ಟುವಾಗ ಅಪ್ಪ ಇರಲಿಲ್ಲ. ಅಪ್ಪ ಇರ್ತಾ ಇದ್ರು ಕೂಡ ನಾವು ಮನೆ ಕಟ್ಟಲಿಕ್ಕೆ ಇರಲಿಲ್ಲ, ಅದೊಂದು ಸತ್ಯ. ಅವನಿಗೆ ಅದೆಲ್ಲ ನೆನಪಿಲ್ಲ. ಮನೆ ಬೇಕು ನಮ್ಮದು, ನಾನು ಒಂದು ಎಂತ ಹೇಳೋದು, ಬೇರೆಯವರು ಯಾಕೆ ಆಗಬೇಕು ಅದೆಲ್ಲ ಎಂತಿಲ್ಲ ಅವರು. ಇರಲಿ ಸಾಯಿಲಿ ಅದೆಲ್ಲ ಬೇಡ, ಓಲ್ಡ್ ವಿಷಯ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಒಳ್ಳೆಯದಾಯಿತು. ನಾನು ನನಗೆ ಕೂಡ ಒಂದು ವಿಷಯ ಮೆಲುಕು ಹಾಕಿದಾಗೆ ಆಯಿತು. ನಾಳೆ ನೋಡಿ ಫುಲ್ ಡೆಮೊಲಿಷ್ ಮಾಡಿ ಎಷ್ಟು ಚೆಂದ ಆಗ್ತದೆ ನಮ್ಮ ಒಂದು ವರಾಂಡ ಅಂತೇಳಿ. ಎಲ್ಲ ನಿಮ್ಮಿಂದ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಯಾವತ್ತೂ ಮರೆಯುವುದಿಲ್ಲ. ನಾನು ಇಷ್ಟಾದರೂ ಒಂದು ಅಂತ ಹೇಳೋದು ವಹಿವಾಟು ಮಾಡ್ತೇನೆ, ಎಂತ ಮಾಡ್ತೇನೆ ಅಂತ ಹೇಳಿದರೆ ಅದು ನಿಮ್ಮಿಂದಲೇ, ನೀವು ನನಗೆ ತೋರಿಸುವ ಪ್ರೀತಿಯಿಂದ. ಇದರ ಒಂದು ಪ್ರೀತಿ ಕಡಿಮೆ ಆಗಲಿಕ್ಕಿಲ್ಲ. ಬುಲ್ಲ ಬುಲ್ಲ ಬುಲ್ಲಿ 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 ಬುಲ್ಲಿ. ಪಲ್ಲೆ ಮಾರೆ ಅಂಗಿ ಚೇಂಜ್ ಪಡ್ ಬತ್ತದ 10 ನಿಮಿಷ ಡೈಲಿ ಗೈಸ್, ಡೈಲಿ ಇದು ಒಂದು ಅರ್ಧ ಗಂಟೆ ಇವನ ಯೂನಿಫಾರ್ಮ್ ತೆಗಿಲಿಕ್ಕೆ. ನೋಡಿ ಇವನನ್ನು ತುಂಬಿಸ್ತಿದ್ದಾರೆ ಗೈಸ್. ಇದನ್ನು ನಾವು ಆಟೋ ಮಾಡಿ ಕೊಂಡೋಗ್ಬೇಕು. ನಾನು ಮತ್ತು ಚಿಂಚು ಕುಮಾರ್ ಬರುವಾಗ ನೀರುಳ್ಳಿ ಎಲ್ಲ ತರಬೇಕು. ಚಿಂಚು ಬೇಗ ಬೇಗ ಬಿದ್ದಾಡು ಗೈಸ್. ನಾವು ರೆಡಿಯಾಗಿ ಕೂತ್ಕೊಂಡಿದ್ದೇವೆ. ಯಾಕಂದರೆ ನಾವು ಯಾವಾಗಲೂ ಒಂದು ರಿಕ್ಷಾದವರನ್ನು ಮಾಡ್ತೇವೆ. ಅವರೀಗ ತೊಕ್ಕೋಟಲ್ಲಿ ಇದ್ದಾರಂತೆ, ಅವರಿಗೆ ವೆಯ್ಟಿಂಗ್. ಗೋಣಿ ಎಲ್ಲ ಕಟ್ಟಿ ರೆಡಿಯಾಗಿದೆ ಒಳ್ಳೆಯ. ಮತ್ತು ಇವನನ್ನು ಕೂಡ ಅಲ್ಲೇ ಬಿಟ್ಟು ಬರೋದು. ಹಾಂ ಇಂಟರ್ವ್ಯೂವಾ? ಹಾಂ ನೋಡಿ ಗೈಸ್, ಇವನನ್ನು ನೋಡಿ. ಅವರು ಬರಲಿಕ್ಕೆ ಇಷ್ಟು ಟೈಮ್ ತೊಗೊಳ್ತಿದ್ದಾರಲ್ಲ, ಅದಕ್ಕೆ ಅದು ರಸಬೇರಿ. ವಾ ಹಾಗೆ ಅವನು ಟೈಮ್ ಪಾಸ್ ಮಾಡೋದು. ಅವ್ರು ಬರಲಿಕ್ಕೆ ಹೇಗೂ ಟೈಮ್ ಉಂಟಂತೇಳಿ ಕಾದು ಕಾದು ಸುಸ್ತಾಯಿತು ಗೈಸ್. ನಾವು ನೋಡಿ ರಿಕ್ಷಾದವರಿಗೆ ಎಷ್ಟೊಂದು ಲಾಯಲ್ ಇದ್ದೇವೆ ಅಂತ. ಆ ರಿಕ್ಷಾದವಂದರೆ ಅವರಿಗೇ ಕಾಯೋದು, ಬೇರೆ ರಿಕ್ಷಾ ಎಷ್ಟು ಇದ್ದರು. ಅಂದರೆ ನಾವು ಮಾತು ಕೊಟ್ಟಿದ್ದೇವಲ್ಲ, ಅದಕ್ಕೆ ನಿನ್ನೆ ಕಾಲ್ ಮಾಡಿದ್ದೆ ನಾನು. ಅದಕ್ಕೆ ಅವರು ಹೇಳಿದರು ನಾಳೆ ಹೋಗುವ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಅವರಿಗೋಸ್ಕರನೇ ಕಾಯಿತು. ದೇವರೇ ಅತ್ತ ಇರೇನು ಕಾತು ಕಾತು ಕಾತದು ಎಂಚ 4 ಗಂಟೆ ಈಚೆ ನೆಟ್ವರ್ಕ್ ಇಜ್ಜನ್ ನಾಟ್ ರೀಚಬಲ್ ಅವಳು ಮೊಬೈಲ್ ತೆತ್ತು ನಾವು ಸಂಕಲ್ಪ ಅಲ್ಪ ಕ್ಯಾಮರಾ ಉಂಟು ಎಲ್ಲಿಗೆ ಬರ್ಪಂತ ಬೈಯಾರಿ ಬರ್ತದೆ ಮತ್ತೊಂದು ಲೇಟ್ ಆಗ್ತದೆ. 4 ಗಂಟೆ ಮುಂದೆ ಹೋಗ್ತಾರೆ, 4:10 ಆಗ್ತದೆ. ಸೋಕಾತ ಬನ್ನಿ ಇಪ್ಪಡು ಇನ್ನು ತಗೊಳ್ಳಿ ನೀರು ಎಲ್ಲ ತಗೊಳ್ಳಿ ನೋಡಿ.
ಪಾತೆ ಉಪ್ಪು ನೀವು ಬಯ್ಯ ಹತ್ತಿ ಕೆಲವು ಅಂಗಡಿ ದೀಪುನೇ ಹೆಜ್ಜೆ ಏತ್ ಅಂಗಡಿ ಪೋಯ ಅಡಿಕೆ ಇಲ್ಲಿಗೆ ಬೇವು ಸೊಪ್ಪು ಸಿಕ್ಕಲೇ ಇಲ್ಲ ಗೈಸ್ ಮತ್ತೆ ಎಲ್ಲ ತಗೊಂಡು ಬಂದ್ವಿ ಹಾ ಈಗ ಜಾತ್ರೆಗೆ ಸ್ಪ್ರೈಟ್ ತಗೊಂಡು ಬಂದ್ವಿ ಫ್ರಿಜ್ ಇಡ್ದಿಲ್ಲ ಬಾಲೆ ದೇ ತೀರ ಮಾರ್ದು ಬಕ್ಕೆ ಹಾಕೊಂಡು ಪಿರೋರಿ ಏರ್ ಪೋಪುನಿ ಯಾನು ಪೂರ ಇನಿ ಕನಪೆ ನಿನ್ನೆ ಬೊಕ ಇದುವರೆಗೆ ಮೊಟ್ಟೆ ತಿನ್ನುವವರಿಗೆ ಮೊಟ್ಟೆ ಅದರಲ್ಲಿ ಹಾಲಿನ ಹುಡಿ ಎಲ್ಲ ಉಂಟು ಅಷ್ಟೇ ಮತ್ತೆ ತರಕಾರಿ ಇದು ಕೋಳಿ ಎಲ್ಲ ತರ್ಬೇಕಷ್ಟೇ ಅದೆಲ್ಲ ಆಗ್ಲಿಲ್ಲ ಅದೆಲ್ಲ ಇನ್ನು ಆಗ್ಬೇಕಷ್ಟೇ ಸದ್ಯದ ಶಾಪಿಂಗ್ ಇಷ್ಟೇ ಮತ್ತೆ ಎಲ್ಲ ತಂದದೆಲ್ಲ ಉಂಟು ನಮ್ಮ ಹತ್ರ ಸದ್ಯಕ್ಕೆ ಹಾಗೆ ಏನ್ ತರಲಿಲ್ಲ ಜಾಗ್ರತೆ ಬಾಕಿ ದಾದಿಲ್ಲ ಲೈಟ್ ಹೋದ ತರಕಾರಿ ದೀಪುಣ ಎಣ್ಣದಿಲ್ಲ ಪೂರ ದಿ వచ్చి ಅಮ್ಮ ಬೊಕ್ಕ ಈರೆಗ್ ನೆಲ ಬಸಲೆ ಬಂದದ್ದು ಗೊತ್ತು ನಮ್ಮ ಅವತ್ತಿಗೆ ನುಂಜೆ ಕಟ್ಟೈತಿ ಕಜಿ ಬುಕ್ಕಾಂಡು ಹೋತತ್ತೆ ಅಂತ ತುಕ ಆಯ್ತು ತುಕಗೆ ನೆಲ ಬಸಲೆ ಅತ್ತು ಒಂಜೇ ಕಟ್ಟೈತಿ ನಿಂಗೆ ತೂಯರೆ ಬಾರಿ ಶೋಕ್ ಅಂತ ಬಾರಿ ಶೋಕು ತೂಜಿಂಗ್ ತೂಲೆಗೆ ಎಷ್ಟು ಚಂದ ಉಂಟಲ್ಲ ಗೈಸ್ ಅಮ್ಮ ಏರೇ ಗೊತ್ತು ಯಾನ್ ಹಿಂದೆ ಉಪ್ಪ ಅಂದಿಗೆ ನಡು ನಿಂಬೆ ಇವತ್ತು ಸ್ಪೊರ್ಲು ಉಂಟಿಯಾ ತೂಯಿಲ್ಲ ಅಷ್ಟೇ ಕಬೇವು ಸೊಪ್ಪು ನೋಡಿ ಮಾರೇನು ಇನ್ನು ಕೂಡ ಉಂಟು ಸ್ವಲ್ಪ ಅದರಲ್ಲಿ ಇನ್ನು ಕೂಡ ಉಂಟಾ ಫ್ರೀ ಕೊಟ್ಟದವರು ಫ್ರೀ ಹಣ ತಗೊಳ್ಳಿಲ್ಲ ಎಷ್ಟು ಡಿಮಾಂಡ್ ನೋಡಿ ಒಂದು ಗಮ್ಮತ್ತಿರುವಾಗ ಅವರಿಗೆ ಕೊಟ್ಟುಂಟು ಜಾತ್ರೆ ಅಂತ ಈಗ ಇಷ್ಟೇ ಸಿಕ್ಕಿದ್ದು ಒಟ್ಟಿಗೆ ಇಡಿ ಅಷ್ಟೇ ಬೊರ್ಚಿ ಮಂಡೆ ಕತೆ ಅಂಡ್ ಬೊಕ್ಕ ಹೊಡೆಯೋ ಪಾರಿ ಇದನ್ನು ರಿಲೀಸ್ ಮಾಡುವ ರಿಲೀಸ್